ನಮಸ್ತೆ ಸ್ನೇಹಿತರೆ, ಅಭಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರೋಹಿಣಿ ಕೀರ್ತಿಕುಮಾರ್. ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನದಂದು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಇಷ್ಟಲಿಂಗ ನೆಲೆಗೊಂಡಿರುವ ಕರಡಿಗೆಯಲ್ಲಿನ ಹಳೆ ಶಿವದಾರವನ್ನು ತೆಗೆದು ಹೊಸ ಶಿವದಾರವನ್ನು ಹಾಕಿ ಶಿವಪೂಜೆ ಮಾಡುವುದು ಹಿಂದಿನಿಂದ ಬಂದಿರುವ ಸಂಪ್ರದಾಯ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಕರಡಿಗೆಗೆ ಶಿವದಾರವನ್ನು ತೊಡಿಸುವ ಅತಿ ಸರಳ ವಿಧಾನವನ್ನು ತಿಳಿಸಿಕೊಡಲಿದ್ದೇವೆ. ಕಡೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಈ ಶಿವದಾರವನ್ನು ತೊಡಿಸಲು ಬೇಕಾಗಿರುವಂತಹ ಪ್ರಮುಖ ಸಾಮಗ್ರಿಗಳು ಯಾವ್ಯಾವಂದ್ರೆ ಕರಡಿಗೆ, ಕತ್ತರಿ, ಸೇಫ್ಟಿ ಪಿನ್, ಹಾಗೆ ದೀಪ ಮತ್ತೆ ಮೇನ್ ಆಗಿ ಶಿವದಾರ. ಇದು ಕರಡಿಗೆಯ ಮೇಲ್ಭಾಗ, ಇದು ಕರಡಿಗೆಯ ಕೆಳಭಾಗ. ನೀವು ಗಮನಿಸಬಹುದು, ಕೆಳಭಾಗದ ಕರಡಿಗೆಯಲ್ಲಿ ಬಲ ಮತ್ತು ಎಡಭಾಗಗಳಲ್ಲಿ ಒಂದೊಂದು ಹುಕ್ಕಿರುತ್ತೆ. ಬನ್ನಿ ಸ್ನೇಹಿತರೆ, ಈಗ ಶಿವದಾರವನ್ನು ಹೇಗೆ ಹಾಕೋದು ಅಂತೇಳಿ ತಿಳ್ಕೊಳ್ಳೋಣ. ಶಿವದಾರವನ್ನು 2 ಎಳೆಯಾಗಿ ಮಡಚ್ಕೋಬೇಕು. ನಂತರ ಮಡಚಿದ ಶಿವದಾರದ ಒಂದು ತುದಿಯನ್ನು ದೀಪದ ಸಹಾಯದಿಂದ ಸುಟ್ಟು ಶಾರ್ಪ್ ಮಾಡ್ಕೊಳ್ಳಿ. ಕೆಳಭಾಗದ ಕರಡಿಗೆಯಲ್ಲಿ ಯಾವುದಾದರೂ ಒಂದು ಸೈಡ್ನ ಚೂಸ್ ಮಾಡಿಕೊಂಡು ಈ ಶಾರ್ಪ್ ಮಾಡಿದ ತುದಿಯನ್ನು ಅದರಲ್ಲಿನ ಹುಕ್ ಒಳಗಡೆ ತೋರಿಸಿ ಮತ್ತು ಸೇಫ್ಟಿ ಪಿನ್ ಸಹಾಯದಿಂದ ಮೇಲೆಳೆಯಿರಿ. ಹೀಗೆ ಮೇಲೆಳೆಯುವಾಗ ಶಿವದಾರದ ಇನ್ನೊಂದು ತುದಿಯ ಎಂಡ್ ಸಿಕ್ತಿದ್ದಾಗೆ ಆ ತುದಿಯನ್ನು ಅಗಲಿಸಿ. ನಂತರ ಶಾರ್ಪ್ ಮಾಡಿದ ದಾರದ ತುದಿಯನ್ನ ಈಗ ಸಿಕ್ಕ ದಾರದ ಹೋಲಿನೊಳಗೆ ತೋರಿಸಿದ್ರೆ ನಿಮಗೆ ಒಂದು ಸೇದು ಗುಣಿಕೆ ಗಂಟು ಉಂಟಾಗತ್ತೆ. ನೀವು ಗಮನಿಸಬಹುದು. ನಂತರದ ಸ್ಟೆಪ್ ಅಲ್ಲಿ ನೀವು ಕೆಳಭಾಗದಲ್ಲಿ ಯಾವ ಸೈಡ್ ಅನ್ನ ಚೂಸ್ ಮಾಡಿದ್ರೋ ಅದೇ ಸೈಡ್ ನ ಮೇಲ್ಭಾಗದ ಕರಡಿಗೆಯಲ್ಲಿ ತಗೋಬೇಕು. ಮತ್ತೆ ಪುನಃ ಸೇಫ್ಟಿ ಪಿನ್ ನ ಸಹಾಯದಿಂದ ದಾರವನ್ನು ಅದರಲ್ಲಿನ ಹೋಲ್ ನಲ್ಲಿ ತೂರಿಸಿ ಮೇಲೆಳಿಬೇಕು. ಈಗ 3ನೇ ಸ್ಟೆಪ್ಪು, ನೀವು ಮೊದಲಿಗೆ ಕರಡಿಗೆಯಲ್ಲಿ ಬಲಭಾಗವನ್ನು ಚೂಸ್ ಮಾಡಿದರೆ ಎಡಭಾಗ ಉಳಿದಿರುತ್ತೆ, ಎಡಭಾಗವನ್ನು ಚೂಸ್ ಮಾಡಿದರೆ ಬಲಭಾಗ ಉಳಿದಿರುತ್ತೆ. ಹೀಗೆ ಉಳಿದಿರುವ ಕರಡಿಗೆಯ ಮೇಲ್ಭಾಗವನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಮುಂಚೆ ಹೇಗೆ ಮಾಡಿದ್ವು ಸೇಮ್ ಪ್ರೊಸೀಜರ್, ಆದರೆ ಸಣ್ಣ ಬದಲಾವಣೆ. ಮೇಲ್ಭಾಗದ ಕರಡಿಗೆಯಲ್ಲಿನ ಹೋಲ್ ಒಳಗಡೆ ಈ ದಾರವನ್ನು ತೋರಿಸಿ ಕೆಳಗೆ ಎಳ್ಕೊಳ್ಳಿ. ಈಗ 4ನೇ ಸ್ಟೆಪ್, ನಾವು ಮುಂಚೆ ಹೇಗೆ ಮಾಡಿದ್ವೋ ಅದೇ ರೀತಿ ಕೆಳಭಾಗದ ಕರಡಿಗೆಯಲ್ಲಿನ ಹುಕ್ ಒಳಗಡೆ ದಾರವನ್ನು ತೋರಿಸಿ ಸೇಫ್ಟಿ ಪಿನ್ ಸಹಾಯದಿಂದ ಮೇಲೆಳಿಬೇಕು. ಆದ ನಂತರ ನಿಮ್ಮೆಚ್ಚಿಗೆ ತಕ್ಕಂತೆ ದಾರದ ಉದ್ದವನ್ನು ಚೂಸ್ ಮಾಡ್ಕೊಳ್ಳಿ ಮತ್ತೆ ಗಂಟು ಹಾಕಿ. ಈ ಗಂಟನ್ನು ನಾವು ದೀಪದ ಸಹಾಯದಿಂದ ಸುಟ್ಟರೆ ಹಾಕಿದ ಗಂಟು ಬಿಚ್ಕೊಳ್ಳಲ್ಲ, ಇದು ಪರ್ಮನೆಂಟ್ ಆಗಿರುತ್ತೆ.
ಇದಿಷ್ಟು ಶಿವದಾರವನ್ನು ಹೇಗೆ ಅತಿ ಸರಳವಾಗಿ ಕರಡಿಗೆಗೆ ತೊಡಿಸುವುದು ಎಂಬುದರ ಮಾಹಿತಿಯಾಗಿದೆ. ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.